ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಾವಿಗೆ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. ಶಾವಿಗೆ ಬಾತ್ ಬಂದು ಹೋಟೆಲಲ್ಲಿ ನಾವು ತಿಂದಿರ್ತೀವಿ, ಭಾಳ ರುಚಿಯಾಗಿರುತ್ತೆ. ಅದೇ ರೀತಿ ಉದುರಿಯಾಗಿ ಶಾವಿಗೆ ಬಾತ್ ಮಾಡೋದು ಮತ್ತು ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದಾದಂಥ ಈ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಈ ಶಾವಿಗೆ ಬಾತ್ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಆ ನೀರನ್ನು ನಾವು ಕಾಯಿಸ್ಬೇಕಾಗತ್ತೆ. ಆ ಕಾಯಿಸೋದು ಯಾವ ಮಟ್ಟಕ್ಕೆ ಅಂದರೆ ಚೆನ್ನಾಗಿ ಆ ನೀರು ಕುದಿ ಬರೋ ತನಕ ಕಾಯಿಸ್ಬೇಕಾಗತ್ತೆ. ಅದಾದ ಮೇಲೆ ಆ ನೀರು ಒಂದು ಕುದಿ ಬಂದ ಮೇಲೆ ನೀವು ನೋಡಿ ಅಲ್ಲಿ ಮೇ ಬಿ ಎಷ್ಟು ಬಬಲ್ಸ್ ಬಂದಿದೆ ವಿಡಿಯೋದಲ್ಲಿ, ಆ ರೀತಿ ಆದಮೇಲೆ ಒಂದು ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್, ಟೇಬಲ್ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗತ್ತೆ. ಈ ಉಪ್ಪನ್ನ ನಾವು ನೀರನ್ನ ಸ್ಟವ್ ಆಫ್ ಮಾಡಿ ಬಿಸಿ ನೀರಿಗೆ ಹಾಕ್ತಾಯಿದ್ದೀವಿ. ಸೊ ಇದಾದಮೇಲೆ ಉಪ್ಪು ಯಾಕಪ್ಪ ಅಂದರೆ ಶಾವಿಗೆ ಬಂದು ಆ ಉಪ್ಪನ್ನ ಇಟ್ಕೊಳ್ಳುತ್ತೆ. ಅದಾದಮೇಲೆ 1.5 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ, ಇಲ್ಲಿ ನಾವು ಸೂರ್ಯಕಾಂತಿ ಅಡುಗೆ ಎಣ್ಣೆಯನ್ನು ಬಳಸ್ತಾ ಇದ್ದೀವಿ. ಸೊ ಇದು ಏನಕ್ಕೆ ಅಂದರೆ ಆ ಶಾವಿಗೆಗೆ ಒಂದು ಟ್ಯಾಂಗಲ್ ಫ್ರೀನೆಸ್ನ ಕೊಡುತ್ತೆ. ಸೊ ಇದು ಆದಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ನಾವು ಅನಿಲ್ ಶಾವಿಗೆ ಯೂಸ್ ಮಾಡ್ತಾಯಿದ್ದೀವಿ, ರೆಡಿಮೇಡ್ ಇದು. ಸೊ ಈ ಶಾವಿಗೆನ ಡೈರೆಕ್ಟಾಗಿ ನೀರಿಗೆ ಹಾಕ್ಬಿಡ್ಬೋದು. ಸೊ ನಾವು ಮಾಡ್ತಿರೋ ಕ್ವಾಂಟಿಟಿ ಏನಪ್ಪ ಅಂದರೆ ಅರೌಂಡ್ ಒಂದು ಅರ್ಧ ಕೆ ಜಿಯಲ್ಲಿ ಸ್ವಲ್ಪ ಕಡಿಮೆ, ಅರೌಂಡ್ 400 ಗ್ರಾಮ್, 300 to 400 ಗ್ರಾಮ್ ಅಂದ್ಕೊಳ್ಳಿ. ನೀರು ಎಷ್ಟು ಬೇಕಾಗತ್ತೆ ಅಂದರೆ ಆ ಶಾವಿಗೆ ಮುಳುಗೋ ಅಷ್ಟು. ಸೊ ಈ ಶಾವಿಗೆನ ನಾವು ಆಗಲೇ ಹೇಳ್ದಾಗೆ ಬಿಸಿ ನೀರಿಗೆ ಹಾಕಿದ್ದೀವಿ. ಚೆನ್ನಾಗಿ ಕುದ್ದು ಉಪ್ಪು ಹಾಕಿರ್ತಕ್ಕಂಥ ಮತ್ತು ಎಣ್ಣೆ ಹಾಕಿದ್ದ ನೀರಿಗೆ ಹಾಕಿ ಒಂದು 2 ಮಿನಿಟ್ಸ್, 2 to 3 ಮಿನಿಟ್ಸ್ ನಾವು ಇದನ್ನು ಬಿಸಿನೀರಲ್ಲೇ ಬಿಡ್ತೀವಿ. ಏನಕ್ಕೆ ಅಂದರೆ ಈ ಶಾವಿಗೆ ಆಲ್ರೆಡಿ ಬೆಂದಿರುತ್ತೆ. ಇದಾದಮೇಲೆ ಏನಾಗುತ್ತೆ, ಈ ಶಾವಿಗೆ ಇನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿದ್ದಾಗ, ಕುದ್ದ ಬಿಸಿನೀರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿ ಅದನ್ನು ಬಸಿದಾಗ ಈ ರೀತಿ ಬರುತ್ತೆ ನೋಡಿ. ನಾವು ನೀರನ್ನೆಲ್ಲ ಕಂಪ್ಲೀಟ್ ಡ್ರೈನ್ ಔಟ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ನೀವು ಡ್ರೈನ್ ಔಟ್ ಮಾಡ್ಬೋದು. ಮಾಡಿದ್ಮೇಲೆ ಬಂದು ಶಾವಿಗೆ ಬಂದು ಒಂದು ಈ ರೀತಿ ರೆಡಿ ಆಗುತ್ತೆ. ಸೊ ಇದೇ ನಮ್ಮ ಮೇಯ್ನ್ ಇಂಗ್ರೀಡಿಯೆಂಟ್ ಫಾರ್ ಶಾವಿಗೆ ಬಾತ್. ಶಾವಿಗೆನೇ ಇಲ್ಲದೆ ಹೇಗೆ ಮಾಡೋದು. ಸೊ ಈ ಇಂಗ್ರೀಡಿಯೆಂಟ್ ಆದಮೇಲೆ ನಾವೇನು ಮಾಡ್ತೀವಿ, ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಯಥಾ ಪ್ರಕಾರ ಒಂದು ಕಡಾಯಿ ಇಟ್ಟು ಆ ಕಡಾಯಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಥವಾ ಒಂದು ಹೇಗೆ ಹೇಳೋದು, ಒಂದು 50 ಗ್ರಾಮ್, ಸ್ಟವ್ ಹಚ್ಚಿದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೊತಾ ಇದ್ದೀವಿ. ಸೊ ಸ್ಟವ್ ಹಚ್ಚಿದ್ದೀವಿ. ಸೊ ಇದಾದಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಳಸ್ತಾ ಇದ್ದೀವಿ. ಸೊ ಇದು ಸೂರ್ಯಕಾಂತಿ ಎಣ್ಣೆನೇ, ನಾವು ಸೂರ್ಯಕಾಂತಿ ಎಣ್ಣೆ ಬಳಸಿ ಈ ಅಡುಗೆನ ಮಾಡ್ತಾಯಿದ್ದೀವಿ. ಸೊ ಇದಾದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಒಳ್ಳೆಯದು ಶಾವಿಗೆಗೆ, ಯಾಕಂದರೆ ಸ್ವಲ್ಪ ಅದೇ ರುಚಿ ಕೊಡೋದು. ಎಲ್ಲ ಹೋಟೆಲಲ್ಲೂ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ತಾರೆ, ಎಣ್ಣೆ ಆಗಲಿ ತುಪ್ಪ ಆಗಲಿ. ಇದಕ್ಕೆ ಕಡಲೆಬೀಜ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಬೀಜನ ಫಸ್ಟೇ ಹಾಕೋದ್ರಿಂದ ಅದೇನಾಗುತ್ತೆ, ಫ್ರೈ ಆದಾಗ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಶಾವಿಗೆ ಜೊತೆ ಸಿಕ್ಕಿದಾಗ. ಕಡಲೆಬೇಳೆನೂ ಕೂಡ ಹಾಕೊತಾ ಇದ್ದೀವಿ. ಕಡಲೆಬೇಳೆ ಆದಮೇಲೆ ಸಾಸಿವೆ ಇಲ್ಲದಲ್ಲಿರೋ ಅಡುಗೆನೇ ಮಾಡೋಕ್ಕಾಗೋದಿಲ್ಲ, ಮೋಸ್ಟ್ ಆಫ್ ದ ಅಡುಗೆಗಳು. ಸಾಸಿವೆನ ಹಾಕ್ಕೊತೀವಿ. ಈ ಸಾಸಿವೆ ಹಾಕಿದ್ಮೇಲೆ ಕರಿಬೇವು, ಭಾಳ ಒಳ್ಳೆಯದು ಕರಿಬೇವು ಕೂದಲಿಗೆ ಮತ್ತು ಹಾರ್ಟಿಗೆ. ಸೊ ಹಾಗಾಗಿ ಕರಿಬೇವನ್ನ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ಈ ಕರಿಬೇವು ಆದಮೇಲೆ ನಾವೇನು ಮಾಡ್ತೀವಿ, ಈರುಳ್ಳಿ ಬಂದು ಮೆಣಸಿನ್ಕಾಯಿ, ಈರುಳ್ಳಿನ ಕೂಡ ಯೂಸ್ ಮಾಡ್ತೀವಿ, ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀವಿ. ಒಂದು 3ರಿಂದ 4 ಮೆಣಸಿನ್ಕಾಯಿನ ಹೆಚ್ಕೊಂಡು ಅದನ್ನು ಎಣ್ಣೆಗೆ ಹಾಕಿ, ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ಸಲ ಈ ಕಡೆಯಿಂದ ಆ ಕಡೆ ಬಾಡಿಸ್ತೀವಿ ಅಥವಾ ಅದನ್ನು ಸಾಟ್ ಮಾಡ್ತೀವಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕಾಗುತ್ತೆ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ರುಚಿಗೆ ಬೇಕಂತ ಶಾವಿಗೆ ಉಪ್ಪು ಹಿಡೀಲಿ ಅಂತ ಹಾಕಿದ್ದೀವಿ. ಇಲ್ಲೂ ಅಷ್ಟೇ, ಉಪ್ಪು ಕಡಿಮೆ ಇದ್ದಷ್ಟು ಒಳ್ಳೆಯದು. ಬೇಕಿದ್ದಾಗ ಸೇರಿಸ್ಕೋಬೋದು ನೀವು ಚೆಕ್ ಮಾಡಿಬಿಟ್ಟು ಇನ್ ಬಿಟ್ವೀನು. ಸೊ ಉಪ್ಪನ್ನ ಹಾಕೊಂಡ್ಮೇಲೆ ಚೂರು ಅರಶಿನ, ಇದು ಕಲರ್ ಬರಲಿಕ್ಕೆ ಮತ್ತು ಇದು ಒಂದು ಹೆಲ್ದಿ ಇಂಗ್ರೀಡಿಯೆಂಟ್ ಕೂಡ. ಸೊ ಅರಶಿನ ಹಾಕ್ಕೊಂಡು ಈ ರೀತಿ ಕಂಪ್ಲೀಟ್ ಒಂದು ಶಾವಿಗೆಗೆ ಬೇಕಾಗಿದ್ದ ಒಗ್ಗರಣೆನ ನಾವು ಇಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಇದಾದಮೇಲೆ ಫೈನಲ್ಲಾಗಿ ನಾವು ಏನು ಮಾಡ್ತೀವಿ ಅಂದರೆ ಟೊಮೆಟೊ, ಒಂದು ಅರ್ಧದಿಂದ ಒಂದು ಸಣ್ಣ ಟೊಮೊಟೊ ಅಥವಾ ಮೀಡಿಯಮ್ ಟೊಮೊಟೊನ ಹೆಚ್ಕೊಂಡು ನಾವು ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಎಲ್ಲಿ ತನಕ ಅಂದರೆ ಅದರದ್ದು ಹಸಿ ವಾಸನೆ ಹೋಗಿ ಒಂದು ಲೆವೆಲಿಗೆ ಫ್ರೈ ಆಗುತ್ತೆ ನೋಡಿ, ಅಲ್ಲಿ ವೀಡಿಯೋದಲ್ಲಿ ತೋರಿಸ್ದಾಗೆ. ಫೈನಲಾಗಿ ಒಂದು ಅರ್ಧ ಹೋಳನ್ನ ನಿಂಬೆಹಣ್ಣು ರಸನ ಅದಕ್ಕೆ ಹಿಂಡ್ತೀವಿ ಸ್ಟ್ರೈಟವೇ. ಹಿಂಡಿದ ಮೇಲೆ ಒಗ್ಗರಣೆ ಆಲ್ಮೋಸ್ಟ್ ರೆಡಿ. ನೀವು ಸ್ಟವ್ ಸಿಮ್ನ ಕಡಿಮೆ ಇಟ್ಬಿಟ್ಟು ಆಗಲೇ ಮಾಡ್ಕೊಂಡಿದ್ದು ಶಾವಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಗಲೇ ಮಾಡ್ಕೊಂಡಿದ್ದ ಆ ಶಾವಿಗೆನ ನಾವು ಏನು ಮಾಡ್ತೀವಿ, ಈ ಒಗ್ಗರಣೆಗೆ ಸೇರಿಸ್ಕೊತೀವಿ. ಇದನ್ನು ಸೇರಿಸ್ಕೊಂಡ ನಂತರ ಕಂಪ್ಲೀಟಾಗಿ ಏನು ಆ ಒಗ್ಗರಣೆ ಇತ್ತಲ್ಲ, ಆ ಒಗ್ಗರಣೆ ಎಲ್ಲ ಕಡೆ ಶಾವಿಗೆಗೆ ಅಂಟ್ಲಿ ಅಂತೇಳಿ ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಟು
ಚೆನ್ನಾಗಿ ಅಂಟೋ ತನಕ ಅದನ್ನು ಮಿಕ್ಸ್ ಮಾಡ್ತೀವಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಒಗ್ಗರಣೆ ಚೆನ್ನಾಗಿ ಹಿಡಿದಿರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ. ಸೊ ಶಾವಿಗೆ ತುಂಬ ಇಂಪಾರ್ಟೆಂಟ್ ಬಂದು ಈ ಮಿಕ್ಸಿಂಗೆ. ಇದು ಕರೆಕ್ಟಾಗಿ ಬ್ಲೆಂಡ್ ಆಯಿತು ಈ ಒಗ್ಗರಣೆ ಅಂದರೆ ಅಲ್ಟಿಮೇಟ್ ರುಚಿ. ಫೈನಲ್ ಆಗಿ ಕೊತ್ತಂಬರಿ, ಇದು ಕೂಡ ಐರನ್ ಕಂಟೆಂಟ್ ಇರೋದು, ಪ್ಲಸ್ ಗಾರ್ನಿಷ್ ಮಾಡಿದಾಗ ಹಸಿಯಾಗಿ ಸಿಕ್ಕಿದಾಗ ತಿನ್ಬೇಕಾದ್ರೆ ಭಾಳ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕೊತ್ತಂಬರಿನ ಕೂಡ ನಾವು ಆ್ಯಡ್ ಮಾಡಿ ಒಂದು 2ರಿಂದ 3 ಸಲ ಮತ್ತೆ ಮಿಕ್ಸ್ ಮಾಡ್ತೀವಿ. ಸೊ ಮಿಕ್ಸ್ ಮಾಡಿದ ಕೊತ್ತಂಬರಿ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ. ಸೊ ಇದೆಲ್ಲ ಆಗೋಯಿತು ಅಂದರೆ ಆಲ್ಮೋಸ್ಟ್ ನಿಮಗೆ 99% ಶಾವಿಗೆ ರೆಡಿ ಆಗೋಯಿತು, ಶಾವಿಗೆ ಬಾತ್. ಸೊ ಇನ್ನೇನಿದ್ರು ಒಂದು ತಟ್ಟೆಗೆ ಹಾಕಿ ನೋಡಿ ಎಷ್ಟು ಬಿಸಿಯಾಗಿದೆ. ಕಡಲೆಬೀಜ ನೋಡಿ ಸಪ್ರೇಟಾಗಿ ಬರುತ್ತೆ. ಬೆಂದಿದ್ದ ಕಡಲೆಬೀಜಕ್ಕೂ ಫ್ರೈ ಮಾಡೋ ಕಡಲೆಬೀಜ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಈ ರೀತಿ ರೆಡಿ ಆಯಿತು. ಫೈನಲ್ ಆಗಿ ನಿಮ್ಗೆ ತೋರಿಸಾಯಿತು. ಇನ್ನೇನಿದ್ರು ನಾವೀಗ ಬ್ಯಾಟಿಂಗ್ ಆಡೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಕುಕಿಂಗ್. ದಯವಿಟ್ಟು ಕಮೆಂಟ್ಸ್ ಮತ್ತು ಫೀಡ್ಬ್ಯಾಕ್ನ ಕೊಡಿ, ಸೊ ದಟ್ ನಾವು ಇನ್ನೂ ಸಿಂಪಲ್ ರೆಸಿಪೀಸ್ನ ಮಾಡಿ ಹಾಕಲಿಕ್ಕೆ ನಮ್ಗೆ ಯೂಸ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮಚ್.